ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಪಕ್ಕಾ ಹಳ್ಳಿ ಶೈಲಿಯ ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಇದು ತುಂಬ ಟೇಸ್ಟ್ ಆಗಿರುತ್ತೆ, ರುಚಿಯಾಗಿರುತ್ತೆ ಮತ್ತು ಮನೆಯಲ್ಲೇ ನಾವು ಎಲ್ಲ ಇಂಗ್ರೀಡಿಯೆಂಟು ಹಾಕಿ ಮಾಡೋದ್ರಿಂದ ಸಖತ್ತು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಮಟನ್ ಸಾಂಬಾರು ಈಸಿಯಾಗಿ ಮಾಡೋಕ್ಕೆ ಬರಲ್ಲ ಅವರೆಲ್ಲ ಈ ವಿಡಿಯೋ ನೋಡಿ ಬೇಕಿದ್ರೆ ಮಾಡ್ಬೋದು, ಹಾಗೆ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾನು ಒಂದು ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಇಡಿ ಆಗುವಷ್ಟು, ಮತ್ತು ಕಾಯಿ ತುರಿ ಒಂದು ಒಳಕೆ ಅಂದರೆ ಅರ್ಧ ಒಳಕೆಯಷ್ಟು, ಒಂದು ತೆಂಗಿನಕಾಯಲ್ಲಿ ಅರ್ಧ ಒಳಕೆ ತೊಗೊಂಡಿದ್ದೀನಿ. ಮತ್ತು ನಾನು ಅರ್ಧ ಇಂಚಷ್ಟು ಹಸಿ ಶುಂಠಿ, 4 ಲವಂಗ, 2 ಏಲಕ್ಕಿ ಮತ್ತು ಒಂದು 2-3 ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಅಂದರೆ 1.5 kg ಆಗೋ ಮಟನ್ನಿಗೆ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇದು ಈರುಳ್ಳಿ, 1-1.5 ಅಷ್ಟು ಈರುಳ್ಳಿ, ಮತ್ತು ಅರ್ಧದಷ್ಟು ಟೊಮೊಟೊದಲ್ಲಿ ಬೀಜನ ತೆಗಿಬೇಕು, ಯಾಕೆಂದರೆ ಅದು ಹುಳಿ ಆಗಿಬಿಡುತ್ತೆ ಇಲ್ಲ ಅಂದರೆ. ಮತ್ತು ಒಂದು 5-6 ಬೆಳ್ಳುಳ್ಳಿ ಒಡಕ್ಲನ್ನು ತೊಗೊಂಡಿದ್ದೀನಿ. ಸಣ್ಣ ಬೆಳ್ಳುಳ್ಳಿ ಆಗಿರೋದ್ರಿಂದ 5-6 ತೊಗೊಂಡಿದ್ದೀನಿ, ದೊಡ್ಡದಾದರೆ 2 ತೊಗೊಳ್ಳಿ. ಅದನ್ನು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು 5-6 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಇದನ್ನು ರುಬ್ಕೋಬೇಕು. ಸ್ವಲ್ಪ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದನ್ನು, ಏಕೆಂದರೆ ಹಾಗೆ ಡೈರೆಕ್ಟ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಮೊದಲಿಗೆ ನಾನು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ನಾವು ಏನು ಈರುಳ್ಳಿಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಒಂದೊಂದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡಾದ ನಂತರ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೋಬೇಕು. ನಂತರ ನಾವು ಕಾಯಿ ತುರಿ ಮತ್ತು ಚಕ್ಕೆ, ಲವಂಗ ಮತ್ತು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಏನೆಲ್ಲ ಇತ್ತಲ್ಲ ಅದನ್ನು ಕೂಡ ನಾನು ಈ ರೀತಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕುಕ್ಕರ್ನೆಲ್ಲ ವಿಜಲ್ ಓಡಿಸ್ತೀನಿ, ಹಾಗಾಗಿ ಕುಕ್ಕರ್ ಪ್ಯಾನಿಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಹಾಕೋತಾ ಇದ್ದೀನಿ. 4-5 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರು ಅದು ಮೇಲೆ ಜಿಡ್ಡಂಗೆ ಕಾಣುತ್ತೆ, ಆ ಥರ ಬೇಡ. ಒಂದು 3-4 ಸ್ಪೂನ್ ಹಾಕ್ಕೊಂಡ್ರು ಸಾಕು, ಚಿಕ್ಕ ಟೇಬಲ್ ಸ್ಪೂನಲ್ಲಿ. ಅದು ಸ್ವಲ್ಪ ಎಣ್ಣೆ ಕಾದ ನಂತರ ನಾವು ಏನು ಮಟನ್ನ ತೊಳೆದು ನೀಟಾಗಿ ಇಟ್ಕೋಬೇಕು, ಅರಿಶಿನ ಪುಡಿನಲ್ಲಿ ತೊಳೆದು ಹಾಕೋಬೇಕು. ಅದನ್ನು ನಾನು ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಡೈರೆಕ್ಟ್ ಮಟನ್ನೇ ಹಾಕ್ಕೊಳ್ಳಿ, ಬೇರೆ ಏನೋ ಬೇಡ. ಸಾಂಬಾರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಆಲ್ಮೋಸ್ಟ್ ಅರ್ಧ ಮಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಬಿಟ್ಟ ನಂತರ ನಾವು ಅದು ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಕೈನಲ್ಲಿ ತಿರುಕೊಂಡು ಈ ರೀತಿ ನೋಡಿ ಅರ್ಧ ರೋಸ್ಟ್ ಆಗಿದೆ. ಸ್ವಲ್ಪ ಇದು ತಿರುಕೊಂತ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಟಿಕೆ ಆಗೋ ಅಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆನಂತರ ನಾನು ಏನು ಖಾರದ ಸಾಂಬಾರು ಧನಿಯಾ ಪೌಡರು, ಖಾರದ ಪುಡಿ ಏನು ರುಬ್ಕೊಂಡಿದ್ದೆ, ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1-2 ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅಂದರೆ ಅಳತೆ, ನಿಮಗೆ ಅಳತೆ ಪ್ರಕಾರವಾಗಿ, ನನಗೆ ಕೈಯಲ್ಲೇ ಅಳತೆ ಹಾಕೋದ್ರಿಂದ ಗೊತ್ತಾಗುತ್ತೆ. ಸೊ ಅರ್ಧದ ನನ್ನ ಕೈ ಅಳತೆ ಅಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ನ ಮುಚ್ಚಳ ಮುಚ್ಚಬೇಕು. ಇದನ್ನು 5-6 ವಿಷಲ್ನ ಕೂಗಿಸ್ಬೇಕು. ಕೂಗಿಸಿದಾದ್ಮೇಲೆ ನೋಡಿ ಈ ರೀತಿಯಲ್ಲಿ ಆಗಿರುತ್ತೆ. ಇದಕ್ಕೆ ನಾವಿನ್ನೂ ಮಸಾಲೆ ಹಾಕಿಲ್ಲ. ಈಗ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕೂಡ ನಾವು 1 ವಿಷಲ್ಗೆ ಬಿಡಬೇಕು. ಅದು 5-6 ಕೂಗಿಗೆ ಕೂಗಿಸಿರ್ತೀವಿ, ಮತ್ತು ಇದನ್ನು 1 ವಿಷಲ್ಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಮಟನ್ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಪಾತ್ರೆನಲ್ಲಿ ಮಾಡೋದಾದರೆ ಮಾಡ್ಕೋಬೋದು. ನಾನು ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಈ ರೀತಿ ಬಂದಿದೆ. ನೋಡಿ ಎಷ್ಟು ಘಮ ಅಂತ ಇದೆ ಅಂದರೆ ಅಷ್ಟು ಘಮ ಅಂತಿದೆ. ಮೇಲೆ ನೆಣದೆಲ್ಲ ಅದು ನೆಣ ಅಂತ ಹೇಳ್ತಾರೆ, ಅದು ಜಿಡ್ಡಿನ ಅಂಶ ಎಲ್ಲ ಬಂದಿದೆ ನೋಡಿ. ಫೈನಲಿ
ನಿಮಿಷದಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ. ಈ ರೀತಿ ನೀವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಪಕ್ಕ ಹಳ್ಳಿ ಶೈಲಿ ರೀತಿಯಲ್ಲಿ ಇರುತ್ತೆ ನಮ್ಮ ಮಟನ್ ಸಾಂಬಾರು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ ಶ್ರುತಿ ನವೀನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.